ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸಾವಯವ ಕೃಷಿ ಬಗ್ಗೆ ಅತಿ ಪ್ರಮುಖವಾಗಿ ಜೀವಾಮೃತ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಸಗಣಿ, ಗೋಮೂತ್ರ ಮತ್ತು ಮಜ್ಜಿಗೆ, ನೀರು, ಬೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ನನಗೆ ಒಂದು ಕ್ಯಾನ್ ಕೊಟ್ಟಿದ್ದಾರೆ. ಅದು 12 ಲೀಟರ್ ಹಿಡಿಯುತ್ತೆ. ಅದನ್ನು ತೊಗೊಂಡು ಬಂದು ಈ ಡ್ರಮ್ಗೆ ಸೇರಿಸ್ಕೊತಾ ಇದ್ದೀನಿ. ನನಗೆ ಒಂದು ಕ್ಯಾನಲ್ಲಿ ತುಂಬಿ ಕೊಟ್ಟಿದ್ದಾರೆ. ಅದನ್ನು ನಾನು ಇಟ್ಕೊಂಡು ಇವಾಗ ಒಂದು ಡ್ರಮ್ಮಲ್ಲಿ ನಾನು ಸುಟ್ಕೊಂಡಿದ್ದೀನಿ. ನೀವು ನೋಡ್ಬೋದು 12 ಲೀಟ್ರ್ ಕೂಡ ನಾನು ಡ್ರಮ್ಗೆ ಇವಾಗ ಹಾಕಿದ್ದೀನಿ. ಅದಕ್ಕೆ ನಾನು ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. 1.5 kgಯಿಂದ 2 kg ಕೂಡ ನೀವು 100 ಲೀಟ್ರಿಗೆ ಬೆಲ್ಲ ಹಾಕೋಬಹುದು. ಅದಾದಮೇಲೆ ಒಂದು ಡ್ರಮ್ 3/4 ಭಾಗದಷ್ಟು ನೀವು ನೀರನ್ನು ತುಂಬಿಸ್ಕೋಬೇಕು. ನಾನು ಇವಾಗ ನೀರನ್ನು ತುಂಬಿಸ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ತೋಟಕ್ಕೆ ಆಗಲಿ ಗಾರ್ಡನ್ಗೆ ಆಗಲಿ ಜೀವಾಮೃತ ಮಾಡ್ಕೋತಾ ಬಂದಿದ್ದೀವಿ. ಇದರಿಂದ ರಿಸಲ್ಟ್ ಕೂಡ ಇದೆ. ಇವಾಗ ನಾನು ಜೀವಾಮೃತನ ಡ್ರಮ್ಗೆ ಹಾಕ್ಕೊಂಡೆ. ಅದು 12 ಲೀಟ್ರ್ ಬರುತ್ತೆ ಆ ಕ್ಯಾನಲ್ಲಿ ಅಂತ ಹೇಳಿದೆ ಅಲ್ವಾ ನಿಮಗೆ. ಅದಕ್ಕೆ ಬೆಲ್ಲನ 1.5 kgಯಿಂದ 2 kg ಕೂಡ ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಒಂದು ಡ್ರಮ್ 3/4 ಭಾಗದಷ್ಟು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಆಲ್ರೆಡಿ ಗೋಮೂತ್ರ, ಸಗಣಿ, ಮಜ್ಜಿಗೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ತೋಟದಿಂದ ಒಂದು ಕ್ಯಾನ್ ತಂದುಕೊಟ್ಟಿದ್ದಾರಲ್ವ. ನೀವು ಹೊಸಬ್ರಾಗಿದ್ದರೆ ಈ ಥರನೇ ಮಾಡ್ಕೋಬೋದು. ಒಂದು ಡ್ರಮ್ಮಿಗೆ ಗೋಮೂತ್ರ ಸೇರಿಸ್ಕೋಬೋದು, ಮತ್ತು ಸಗಣಿ ಕೂಡ ಸೇರಿಸ್ಕೋಬೋದು, ಮಜ್ಜಿಗೆ ಸ್ವಲ್ಪ ಸೇರಿಸ್ಕೊಂಡು, ನೀರು ಸ್ವಲ್ಪ ಸೇರಿಸ್ಕೊಂಡು ಈ ಥರ ನೀವು NPK ಜೀವಾಮೃತ ಮಾಡ್ಕೋಬಹುದು. ಫುಲ್ಲು ನೀರನ್ನು ತುಂಬಿಸ್ಬೇಡಿ. ಯಾಕಂತಂದರೆ ಒಂದು 3/4 ಭಾಗ ತುಂಬಿಸಿ. ಯಾಕಂದರೆ ನಾವು ಒಂದು ದೊಣ್ಣೆ ತಗೊಂಡು, ಒಂದು ಯಾವುದಾದ್ರೂ ಕಡ್ಡಿ ಆದರೂ ಪರವಾಗಿಲ್ಲ, ಒಂದು ದೊಣ್ಣೆ ಇದ್ದರೂ ಪರವಾಗಿಲ್ಲ, ಅದರಲ್ಲಿ ನಾವು ಅದನ್ನು ಚೆನ್ನಾಗಿ ಕಲಕ್ತಾ ಬರಬೇಕು. ಅದು ಕಲಕ್ತಾ ಅಂತಂದರೆ ತಿರುಗಿಸ್ಬೇಕು. ಅದು ರೌಂಡ್ಸ್ ಆಗಿ ತಿರುಗಿಸ್ಕೊಂಡು ಬಂದರೆ ಎಲ್ಲ ಮಿಕ್ಸ್ ಆಗುತ್ತೆ. ನೋಡ್ಬೋದು ಗೈಸ್, ನಾನು ಕೂಡ ಆ ಥರನೇ ಮಾಡ್ತಾಯಿದ್ದೀನಿ. 5 ದಿನಗಳವರೆಗೆ ಬಿಡಬೇಕು. ಬೆಳಗ್ಗೆ ಸಂಜೆ ನಾವು ತಿರುಗಿಸ್ತಾ ಇರಬೇಕು. ಒಂದು ಎಣ್ಣೆ ತಗೊಂಡು ಬಲಗಡೆಯಿಂದ ತಿರುಗಿಸ್ಬೇಕು, ಎಡಗಡೆಯಿಂದ ತಿರುಗಿಸ್ಬಾರ್ದು. 5 ದಿನ ಅದೇ ಥರ ನೀವು ಮಾಡ್ಕೊಂಡು ಬರಬೇಕು. 5 ದಿನ ಆದಮೇಲೆ ಗಿಡಕ್ಕೆ ಹಾಕಿದರೆ ನಾವು ಹೇಗೆ ಫರ್ಟಿಲೈಸರ್ನ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ನಾವು ಖರೀದಿಸ್ತೀವಲ್ವ, NPK ರಾಸಾಯನಿಕ ಗೊಬ್ಬರ ಹಾಕ್ತೀವಲ್ವ, ಅದ್ರ ಬದಲು ನಾವೇ ನಾಟಿ ಹಸುವಿನಿಂದ ತಯಾರು ಮಾಡಿರೋವಂಥದ್ದು, ಶುದ್ಧ ನಾಟಿ ಹಸುವಿನಿಂದ ತಯಾರು ಮಾಡಿರೋಂಥ ಪ್ಯೂರ್ ಅಂದರೆ ಪ್ಯೂರ್ ಆರ್ಗ್ಯಾನಿಕ್ ನಾಟಿ ಹಸುವಿನಿಂದನೇ ಮಾಡಿರ್ತಾರೆ. ಒಂದು ಸಲ ಮಾಡಿಕೊಂಡ್ರೆ ಸಾಕು, ಲೈಫ್ ಟೈಮ್ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೋಬೋದು. ₹1 ದುಡ್ಡು ಖರ್ಚು ಇಲ್ಲದೆ ನಾವು ಇದನ್ನೇ ಮಾಡ್ಕೋಬೋದು ಗೈಸ್. ನಾವು ಫ್ರೆಂಡ್ಸ್, ನಮ್ಮ ತೋಟಕ್ಕೆ ಆಗಲಿ ಗಾರ್ಡನ್ಗೆ ಆಗಲಿ ಜೀವಾಮೃತ ಮಾಡ್ಕೋತಾ ಬಂದಿದ್ದೀವಿ. ಇದರಿಂದ ರಿಸಲ್ಟ್ ಕೂಡ ಇದೆ. ತೋಟದಲ್ಲಿ ಬಾಳೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಮತ್ತು ಗಾರ್ಡನ್ನಲ್ಲಿ ಹಣ್ಣು ತರಕಾರಿಗಳು, ಹೂವಿನ ಗಿಡಗಳಾಗಿರ್ಬೋದು. ಹಾಗಾಗಿ ನಿಮಗೂ ಕೂಡ ಜೀವಾಮೃತ ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಫ್ರೆಂಡ್ಸ್, ಮನೆಯಲ್ಲೇ ಆಗಲಿ ತೋಟದಲ್ಲೇ ಆಗಲಿ ಒಂದು ಡ್ರಮ್ ಇದ್ದರೆ ಸಾಕಾಗುತ್ತೆ. ಹೆಂಗಿದ್ರೂ ನಾಟಿ ಹಸುವಿನ ಗೊಬ್ಬರ ನಿಮಗೆ ಸಿಕ್ಕೇ ಸಿಗುತ್ತಲ್ವ. ಗೋಮೂತ್ರ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಮನೆಯಲ್ಲೇ ಮಜ್ಜಿಗೆ ಆಗಿರ್ಬೋದು, ಬೆಲ್ಲ ಕೂಡ ಮನೆಯಲ್ಲೇ ಇರುತ್ತೆ ಅಲ್ವಾ. ನೀರು ಕೂಡ ಮನೆಯಲ್ಲೇ ಇರುತ್ತೆ, ತೋಟದಲ್ಲೂ ಕೂಡ ಇರುತ್ತೆ. ಈಸಿಯಾಗಿ ನಾವು NPKನ ಜೀವಾಮೃತ ಮಾಡ್ಕೋಬಹುದು. ನೋಡಿದ್ರಲ್ಲ ಯಾವ ರೀತಿ ನಾನು ಜೀವಾಮೃತ NPK ಒಂದು ಡ್ರಮ್ಗೆ ಹಾಕಿ ಮುಚ್ಚಿಟ್ಟಿದ್ದೆ ಅಂತ. ಅದು ಸ್ವಲ್ಪ ಗಾಳಿ ಆಡಬೇಕು. ನೀವು ಮೇಲೆ ಮುಚ್ಚಳ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಚಿಕ್ಕದು ಒಂದು ಕಡ್ಡಿಗಳನ್ನ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಗಾಳಿ ಆಡೋ ರೀತಿ ಮುಚ್ಚಳನ ಮುಚ್ಕೊಳ್ಳಿ. ಇಲ್ಲ ಅಂತಂದರೆ ಹಾಗೆ ಮುಚ್ಚಬೇಡಿ, ಸ್ವಲ್ಪ ಗಾಳಿ ಕೂಡ ಆಡಬೇಕಲ್ವ. ನಾನು ಕೂಡ ನೋಡಿ ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ಟ್ರಿಪ್ಗೆ ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ನಾನು ಒಂದು ಕ್ಯಾನ್ ತೊಗೊಂಡು ಆ ಕ್ಯಾನ್ ಫುಲ್ಲು ತುಂಬಿ ಇಟ್ಕೊಬಿಡ್ತೀನಿ. ಅದ್ರ ತುಂಬ ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಫರ್ಟಿಲೈಸರ್ ಮಾಡ್ತೀವಲ್ವ, ಆವಾಗ ನಮಗೆ ಬೇಕಾಗುತ್ತೆ ಅಂತ ನಾನು ಇನ್ನು ಕ್ಯಾನ್ಗೆ ತುಂಬಿ ಇಟ್ಕೊಬಿಡ್ತೀನಿ. ನೀವು ಕೂಡ ಒಂದು ಕ್ಯಾನ್ಗೆ ತುಂಬಿ ಇಟ್ಕೊಳ್ಳಿ. ಇದೇನು ನಾವು ಪದೇ ಹೋಗಿ ದುಡ್ಡು ಕೊಟ್ಬಿಟ್ಟು ತಗೊಳ್ಳೋ ಅಂಥದ್ದಲ್ಲ, ನಾವೇ ಫೋನಾಗಿ ಮಾಡ್ಕೊಳ್ಳೋದಲ್ವ. ಅದಕ್ಕೋಸ್ಕರ ಕ್ಯಾನ್ಗೆ ನಾವು ತುಂಬಿ ಇಟ್ಕೊಬಿಟ್ರೆ ಲೈಫ್ ಟೈಮು ನಮಗೆ ಇದನ್ನೇ ನಾವು ಮಾಡ್ಕೊಂಡು ಬರ್ಬೋದು. ಒಂದು ಸಲ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಇದನ್ನೇ ಮಾಡ್ಕೊಂಡು ಬರ್ಬೋದು. ಗಾರ್ಡನ್ ಗಿಡಗಳ್ಗಾಗಿರ್ಬೋದು, ಯಾವುದೇ ಒಂದು ಗಿಡ ನೀವು ಮನೇಲಿ ಹಾಕ್ಕೊಂಡಿದ್ದೀರಾ ಅಂತಂದರೆ ಒಂದೊಂದು ಜಗ್ಗು ನೀವು ಈ ಫರ್ಟಿಲೈಸರ್ನ NPK ಜೀವಾಮೃತ ರಾಸಾಯನಿಕ ಈ ಫರ್ಟಿಲೈಸರ್ನ ನೀವು ಹಾಕ್ಕೊಂಡು ಬಂದರೆ
ಗಿಡಗಳು ಕೂಡ ರಸಭರಿತವಾಗಿ ಚೆನ್ನಾಗಿ ಬರ್ತವೆ. ನೋಡ್ಬೋದು, ನಾನು ಗಾರ್ಡನ್ನಲ್ಲಿ ಲಾಸ್ಟಲ್ಲಿ ಎಲ್ಲಕ್ಕೂ ಹಾಕ್ಕೊಂಡು ಹೋಗ್ತೀನಲ್ವ, ಆವಾಗ ನಿಮಗೆ ಗಿಡಗಳ್ನ ತೋರಿಸ್ತೀನಿ ಎಷ್ಟು ಹಸಿರಾಗಿದೆ ಅಂತ ಗಿಡಗಳ್ನ. ಗೈಸ್ ನೀವು ನೋಡ್ಬೋದು. ಒಂದು ಕ್ಯಾನು 100 ಲೀಟ್ರಿಗೆ ಆಗುತ್ತೆ. ನೀವು 200 ಲೀಟ್ರಿಗೆ ಆಗಬೇಕು ಅಂತಂದರೆ ಈ ಥರದ 2 ಕ್ಯಾನ್ಗೆ ಹಾಕಬೇಕು. ನಾನು 200 ಲೀಟ್ರ್ ಡ್ರಮ್ ಇಟ್ಕೊಂಡಿದ್ದೀನಿ ಅಂತಂದರೆ ಈ ಥರದ 2 ಕ್ಯಾನ್ ಜೀವಾಮೃತನ ಹಾಕಿ, 100 ಲೀಟ್ರು ಡ್ರಮ್ ಇದೆ ಅಂತ ಹೇಳಿದ್ರೆ ನೀವು ಈ ಥರದ್ದು 1 ಕ್ಯಾನ್ ಸಾಕು. ನಾನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಈ ಸೈಡ್ಗೆ ಒಂದು ಕಡೆ ಎತ್ತಿಟ್ಕೊಬಿಡೋಣ, ಯಾಕಂದರೆ ನೆಕ್ಸ್ಟ್ ಬೇಕಲ್ವ, ಅದಕ್ಕೋಸ್ಕರ ಇದಕ್ಕೆ ಮುಚ್ಚಳ ಎಲ್ಲ ಹಾಕಿಬಿಟ್ಟು ಎತ್ತಿಟ್ಕೊಬಿಡ್ತೀನಿ. ಅದು ಕೂಡ ನಾನು ಇವಾಗ ಮಾಡ್ತೀನಿ. ಯಾಕೆ ಅಂತಂದರೆ ಅದು ಡ್ರಮ್ಮಲ್ಲಿರೋದು ಜೀವಾಮೃತ ಎಲ್ಲ ನಾನು ಗಿಡಕ್ಕೆಲ್ಲ ಹಾಕಿಬಿಟ್ಟು ಅದು ಡ್ರಮ್ಮೆಲ್ಲ ತೊಳೆದ್ಬಿಟ್ಟು ನಂತರ ನಾನು ಈ ಕ್ಯಾನಲ್ಲಿರೋದನ್ನೆಲ್ಲ ಡ್ರಮ್ಮಿಗೆ ಹಾಕಿ ಹೊಸ್ದಾಗಿ ನೀರು ಕೂಡ ಹಾಕಿ ಮತ್ತು ಬೆಲ್ಲ ಎಲ್ಲ ಹಾಕಿಬಿಟ್ಟು ಮತ್ತೆ ಹೊಸ್ದಾಗಿ ಮಾಡ್ತೀನಿ. ರಿಪೀಟ್ ಇದೇನೆ ಫ್ರೆಂಡ್ಸ್, ಬೇರೆ ಥರ ಏನಿಲ್ಲ. ಇವಾಗ ಗಿಡಕ್ಕೆ ಹಾಕ್ಕೊಂಡು ಬರೋಣ, ನೋಡ್ತಾ ಇರಿ. ಒಂದು ಗಿಡಕ್ಕೆ ಒಂದೊಂದೇ ಜಗ್ಗು ಸಾಕು. ಯಾಕಂತಂದರೆ ನಾವು 5 ಡೇಸ್ಗೆ ಒಂದ್ಸಲ ಗಿಡಕ್ಕೆ ಜೀವಾಮೃತ ಕೊಡ್ತೀವಲ್ವ, ಅದಕ್ಕೆ ಒಂದು ಗಿಡಕ್ಕೆ ಒಂದೇ ಒಂದು ಜಗ್ಗು ಹಾಕಿ, ಜಾಸ್ತಿ ಕೂಡ ಹಾಕಕ್ಕೆ ಹೋಗಬೇಡಿ. ದೊಡ್ಡ ಗಿಡ ಇದ್ದರೆ 1-2 ಜಗ್ಗು ಕೂಡ ಹಾಕ್ಕೊಳ್ಳಿ. ನಾನು ಹೀಗೇ ಮಾಡ್ತಾಯಿರ್ತೀನಿ. ಫಸ್ಟು ನೀವು ಆ ಗಿಡಕ್ಕೆ ಜೀವಾಮೃತ ಹಾಕಬೇಕು ಅಂತಂದರೆ ನೀರನ್ನು ಬೆಳಗ್ಗೆ ಟೈಮು ಒಂದು ಸಲ ನೀರನ್ನು ಕೊಟ್ಬಿಡಿ ಗಿಡಕ್ಕೆಲ್ಲ. ನಂತರ ಒಂದು ಸಂಜೆ ಟೈಮ್ ಅಷ್ಟೊತ್ತಿಗೆ ನೀವು ಇದನ್ನು ಜೀವಾಮೃತನ ಒಂದೊಂದು ಜಗ್ಗನ್ನು ನೀವು ಹಾಕ್ಕೊಂಡು ಬಂದರೆ ಗಿಡಗಳು ತುಂಬ ರಸಭರಿತವಾಗಿ ಹೂಗಳು, ಹಣ್ಣುಗಳು, ಕಾಯಿಗಳು ಎಲ್ಲ ಬಿಡುತ್ತೆ. ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿರ್ತವೆ ಗಿಡಗಳು ಅಂತ. ನಾವು ಏನೂ ಅವಕ್ಕೆ ರಾಸಾಯನಿಕ ಆಗಲಿ ಏನೇ ಆದ್ರೂ ನಾವು ಹಾಕಿಲ್ಲ ಅಂತಂದರೆ ಗಿಡಗಳೆಲ್ಲ ಒಣಗ್ತಾ ಬರುತ್ತೆ. ನಾವು ಅದಕ್ಕೆ ಆಹಾರ ಕೊಟ್ಕೊಂಡು ನಾವು ಬಂದರೆ ಗಿಡಗಳಂತೂ ತುಂಬ ಸಮೃದ್ಧಿಯಾಗಿ ಬೆಳವಣಿಗೆ ಆಗ್ತವೆ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಹಾಕ್ಕೊಂಡು ಬರ್ತಾ ಇದ್ದೀನಿ ಅಂತ. ಪಾಟ್ಗಳಲ್ಲಿ ಇರೋ ಗಿಡಗಳಾಗಿರ್ಬೋದು, ಮತ್ತು ನಾವು RCCಯಲ್ಲಿ ಕೂಡ ಪಾಟ್ ಥರ ಕಟ್ಟಿದ್ದೀವಿ ಸಿಮೆಂಟಿಂದ, ಆ ಪಾಟ್ಗಳಾಗಿರ್ಬೋದು, ಎಲ್ಲ ಗಿಡಕ್ಕೂ ಈ ಥರ 1 by 1 ಹಾಕ್ಕೊಂಡು ಬರಬೇಕು. ನೀವು ಬೆಳಗ್ಗೆ ನೋಡಿ ಎಷ್ಟು ಹಸಿರಾಗಿರುತ್ತೆ ಗಿಡಗಳು ಅಂತ. ನಿಮ್ಮ ತೋಟಗಳಾಗಿದ್ದರೂ ಕೂಡ ಇದೇ ಥರ ಹಾಕ್ಕೊಳ್ಳಿ. ಯಾವುದೇ ಮರ ಗಿಡ ನಾವು ಬೆಳ್ಕೋಬೇಕು ಮತ್ತು ನಾವು ಅದಕ್ಕೆ ಹಣ್ಣುಗಳು ಮತ್ತು ಹೂಗಳು ಬೆಳಿಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ಮನೆಯಲ್ಲೂ ಕೂಡ ನಾವು ಗಾರ್ಡನ್ ಮಾಡಿದ್ದೀವಿ ಅಂತಂದರೆ ನೀವು ಈ ಥರ ಹಾಕ್ಕೊಳ್ಳಿ. ಇದೊಂದು ಇನ್ಫಾರ್ಮೇಷನ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾರೆ ಜೀವಾಮೃತನ ಯಾಕೆ ಯೂಸ್ ಮಾಡಬೇಕು ನಾವು ಅಂತ. ನಮ್ಮ ತೋಟದಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕಲ್ವ, ಅದಕ್ಕೋಸ್ಕರ ಜೀವಾಮೃತನ ನಾವು ಯೂಸ್ ಮಾಡಬೇಕು. ನಾವು ಜೀವಾಮೃತ ಹಾಕೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂತಹ ಸಾರ್ವಜನಿಕ ಆಗಿರ್ಬೋದು, ರಂಜಕ, ಪೊಟಾಸ್ಗಳು ಎಷ್ಟು ಬೇಕೋ ಅಷ್ಟು ದೊರೆಯುತ್ತವೆ. ಇದರಿಂದ ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕು ಅಂತ ಅನಿಸೋಲ್ಲ ನಮಗೆ. ಫ್ರೆಂಡ್ಸ್ ನೀವು ತೋಟ ಮಾಡಿದರೆ 1 ಎಕರೆಗೆ 200ರಿಂದ 250 ಲೀಟ್ರು ಒಂದು ಸಾರಿ ನೀವು ಜೀವಾಮೃತ ಸಾಕಾಗುತ್ತೆ. ತೋಟದಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಎರೆಹುಳುಗಳು ಕೂಡ ಮಣ್ಣಿನಲ್ಲಿ ಜಾಸ್ತಿ ಆಗ್ತವೆ. ನೀವು ಕೇಳಿರಬಹುದು, ಎರೆಹುಳು ಕೂಡ ರೈತನ ಮಿತ್ರ ಅಂತ ಹೇಳ್ತಾರೆ. ಎರೆಹುಳುಗಳು ಮಣ್ಣಿನಲ್ಲಿ ಓಡಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಫ್ರೆಂಡ್ಸ್ ಇಷ್ಟೊತ್ತವರೆಗೆ NPK ಜೀವಾಮೃತ ಈ ವಿಡಿಯೋ ನೋಡಿದ್ರಲ್ಲ, ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಕೊನೆವರೆಗೆ ವಿಡಿಯೋ ನೋಡಿ. ನೆಕ್ಸ್ಟು ಕೂಡ ಜೀವಾಮೃತ ಈ ಥರನೇ ನಾನು ಮಾಡ್ಕೊಂಡು ಬರ್ತೀನಿ. ನೀವು ನೋಡ್ಬೋದು ಇವಾಗ ಯಾವ ರೀತಿ ನಾನು ಮಾಡ್ಕೊಂಡು ಬರ್ತೀನಿ ಅಂತ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡ್ತಿರಲ್ಲ. ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ ತೊಗೊಂಡು ಬರ್ತಾ ಇರ್ತೀನಿ. ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೆ ವಿಡಿಯೋ ನೋಡಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಧನ್ಯವಾದಗಳು.